ಹೇಗೆ ಗೊತ್ತಾಯಿತು, ಹೇಗೆ ನೀವು ಫಾಲೋ ಮಾಡಿದ್ರೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾನು 1-2-3 ಇಯರ್ಸಿಂದ ಮಾಡ್ತಾಯಿದ್ದೀನಿ ಸರ್. ಅದು ಯೂಟ್ಯೂಬ್ ನೋಡಬೇಕಾದ್ರೆ ಬೇರೆ ಬೇರೆ ತರಹ ಸಾಂಗ್ಸು ಇದು ಅದು ನೋಡಬೇಕಾದ್ರೆ ನನಗೆ ಇದು ಸೈಯದಿ ಯೂನುಸ್ ಅಲ್ಗೋಹರ್ ಅನ್ನಲ್ಲ ಅವ್ರದ್ದು ಟೀಚಿಂಗ್ಸು ಮುಂದೆ ಬಂತು. ನಾವು ದೇವರ ಹತ್ರ ಹೇಗೆ ಹೋಗ್ಬೋದು, ತಲುಪಬಹುದು ಅಂತ ನೋಡಿಬಿಟ್ಟು ಆ ವಿಡಿಯೋ ನನಗೆ ತುಂಬ ಇಷ್ಟ ಆಯಿತು. ಅದೇನು ಹೇಳಿದ್ರು ಅಂದರೆ ಅವತ್ತು ನಮ್ಮ ಮನಸ್ಸನ್ನು, ನಮ್ಮ ಹೃದಯವನ್ನು ಶುದ್ಧ ಮಾಡಿಕೊಂಡ್ರೆ, ನಮ್ಮ ಹೃದಯ, ಮನುಷ್ಯನ ಹೃದಯ ದೇವರ ವಾಸಸ್ಥಳ, ಅದನ್ನು ಶುದ್ಧ ಮಾಡಿಕೊಳ್ಳಿ ಅಂತ ಹೇಳಿದ್ರಲ್ಲ. ಅದು ಒಂದು ಶುದ್ಧ ಆದರೆ ನಾವು ಯಾವುದೇ ತರಹದ ಅಹಿಂಸೆ ಮಾಡೋಕ್ಕೆ ಹೋಗಲ್ಲ. ಅದು ದೇವರು ಯಾವಾಗ ನಮ್ಮ ಹೃದಯದಲ್ಲಿ ಬರುತ್ತಾನೋ ಆವಾಗ ನಾವು ಎಲ್ಲರಿಗೂ ಪ್ರೀತಿಯಿಂದ ಕಾಣುತ್ತೀವಿ. ಆ ಮೆಸೇಜ್ ಕೊಟ್ಟರಲ್ಲ, ಆ ಸಂದೇಶ ನನಗೆ ತುಂಬ ಇಷ್ಟ ಆಯಿತು. ಅವತ್ತಿಂದ ಅವ್ರಿಗೆ ನೋಡ್ತಾ ಇದ್ದೀನಿ ಅಷ್ಟೇ, ಫಾಲೋ ಮಾಡ್ತೀನಿ. ಅದು ನನಗೆ ಗೊತ್ತಿಲ್ಲ ಸರ್, ಅವ್ರಿಗೆ ಅರ್ಥ ಆಗಬೇಕು. ಅದು ನಮ್ಮದ್ರಲ್ಲಿ ಏನಂದರೆ ಶರಿಯತ್ ತರೀಖತ್ ಅಂತ ಇದೆ, ಪಾರ್ಟ್ಸ್ ಇದ್ದಾವೆ, ತುಂಬ ತರಹದ್ದು ಇದೆ ನಮ್ಮ ಇಸ್ಲಾಮಲ್ಲಿ. ಶರಿಯತ್ ತರೀಖತ್ಗೆ ಆಗಲ್ಲ. ಶರಿಯತ್ ಏನಂದರೆ ಮದ್ರಸಾ ಮಸೀದಿ ಬನ್ನಿ ಅಂತಾರೆ. ಮಸೀದಿಯ ಜನ ಏನು ಮಾಡ್ತಾರೆ ಅಂದರೆ ಅವ್ರ ಮಕ್ಕಳು ಇಂಜಿನಿಯರ್ ಡಾಕ್ಟರ್ ಆಗಬೇಕು, ನಾವೆಲ್ಲ ಏನು ಮಾಡಬೇಕು, ಮದ್ರಸೆಗೆ ಹೋಗಿ ಮದ್ರಸಾ ತಾಲೀಮ್ ಕಲಿಬೇಕು. ಅವ್ರು ಅದಕ್ಕಿಂತ ಮುಂದೆ ಯಾವುದು ಮಾತಾಡಲ್ಲ. ತರೀಖತ್ ದೇವ್ರ ಹತ್ರ ಹೇಗೆ ತಲುಪಬೇಕು ಅದು ಏನೂ ಹೇಳಲ್ಲ. ಬೇರೆ ಇಲ್ಲೇ ಏನು ನಾವು ನಮಾಜ್ ಹೇಗೆ ಮಾಡಬೇಕು, ಸ್ನಾನ, ಬಟ್ಟೆ ಹೇಗೆ ಹಾಕ್ಕೋಬೇಕು ಅಷ್ಟೇ ಶರಿಯಾ ಅವ್ರದ್ದು. ನಮಗೇನು ಲಾಭ ಇಲ್ಲ ಸರ್. ಅವ್ರು ಯಾರು ಗೊತ್ತಿಲ್ಲ ನನಗೆ. ಸೈಯದಿ ಯೂನುಸ್ ಅಲ್ಗೋಹರ್ ಅನ್ನಲ್ಲ ಅಲ್ಲ ಸರ್, ಸೈಯದಿ ಯೂನುಸ್ ಅಲ್ಗೋಹರ್ ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ನಾನು ಅವ್ರಿಗೆ ಯಾವತ್ತೂ ಭೇಟಿಯಾಗಿಲ್ಲ ಅಷ್ಟೇ ಸರ್. ಏನು ಆನ್ಲೈನ್ ನೋಡ್ತಾ ಇದ್ದೀನಿ ಅಷ್ಟೇ, ಯೂಟ್ಯೂಬ್ ಬೇರೆ, ಯೂಟ್ಯೂಬಲ್ಲಿ ನೋಡೋದಷ್ಟೇ ಸರ್. ಅದೇ ನಾನು ಅದು ವಿಡಿಯೋ ಹಾಕಿದ್ನಲ್ಲ ಸರ್, ನಂದು ಅದು ತುಂಬ ಅವರು ಸ್ಪೀಚಸ್ಗೆ ಇಂಪ್ರೆಸ್ ಆಗಿಬಿಟ್ಟು ಭಾವುಕಾತ್ಮ, ನಂದು ಏನು ಸೆಂಟಿಮೆಂಟ್ಸ್ ಇತ್ತು ನಾನು ಯಾವಾಗ ಓಪನ್ ಆಗಿ ಹೇಳಿಬಿಟ್ನೋ ಈ ಥರ ಇದೆ ಅಂತ ಹೇಳಿಬಿಟ್ಟು ಅವ್ರಿಗೆ ಅದು ಇಷ್ಟ ಆಗಿಲ್ಲ. ಮಸೀದಿಯವ್ರಿಗೆ ವಿಡಿಯೋ ಹಾಕಿದ್ದಕ್ಕೆ ಅವ್ರ ವಿರುದ್ಧ ಮಾಡ್ತಾ ಇದ್ದಾರೆ. ಅದು ವಿಡಿಯೋ ನಾನು ಪರ್ಸ್ನಲ್ ನನ್ನ ಐಡಿಯಲ್ಲಿ ಹಾಕ್ಕೊಂಡಿರೋದು. ಅದು ತೆಗೆದು ಸ್ಪ್ರೆಡ್ ಮಾಡಿ ವೈರಲ್ ಮಾಡ್ತಾ ಇರೋದು. ಇಲ್ಲ, ಯಾರಿಗೂ ಹೇಳ್ತಾ ಇಲ್ಲ ಸರ್. ಇಲ್ಲ, ಯಾರಿಗೂ ಹೇಳಿಲ್ಲ. ಯಾರ ಜೊತೆನೂ ಏನೂ ಅಶಾಂತಿ ಉಂಟು ಮಾಡತಃ ಯಾವುದೂ ಆ್ಯಕ್ಟಿವಿಟಿ ಮಾಡಿಲ್ಲ. ಬೇಕಂದರೆ ಅವ್ರು ಪ್ರೂವ್ ಮಾಡಲಿ. ಯಾವುದಕ್ಕೂ ಯಾವ ಗ್ರೂಪ್ಸು ಇಲ್ಲ, ಯಾರಿಗೂ ಏನೂ ಮಾತಾಡಿಲ್ಲ ಸರ್, ಯಾವುದೂ ಇಲ್ಲ ಸರ್. ಬೇಕಂದ್ರೆ ಅವ್ರು ಪ್ರೂವ್ ಮಾಡಲಿ. ಅದೇ ಸರ್ ಹೇಳ್ತಾ ಇರೋದು, ಶರಿಯತ್ ತರೀಖತ್ ಒಂದಾಗಲ್ಲ. ಆ ಕಾಲದಿಂದನೂ ತರೀಖತ್ ಮೇಲೆ ನಡೆದ ದಾರಿಗೆ ಶರಿಯಾ ಮಸೀದಿಯವರು ಇಲ್ಲ, ತುಂಬ ಜನ ಇದ್ದಾರೆ. ನಾನು ಇವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಯಾರಿಗೆ ಸರ್ ಗೊತ್ತಿಲ್ಲ ಸರ್, ಅವ್ರಿಗೆ ಕೇಳಬೇಕು ನೀವು. ಅವ್ರಿಗೆ ಏನು ನಷ್ಟ ಆಗ್ತಾ ಇದೆ ನನ್ನಿಂದ, ನಾನು ಫಾಲೋ ಮಾಡಿದಿಂದ ಅವ್ರಿಗೇನು ನಷ್ಟ ಆಗ್ತಾ ಇದೆ ನೀವು ಅವ್ರನ್ನೇ ಕೇಳಬೇಕು. ನನ್ನಿಂದ ಅವ್ರಿಗೇನು ತೊಂದರೆ ಆಗ್ತಾ ಇದೆ ಅವ್ರಿಗೆ ಕೇಳಬೇಕು. ಯಾಕಂದರೆ ನಾನು ನನ್ನ ಮನೆಯಲ್ಲಿ ಇಟ್ಕೊಂಡು ನಾನು ನೋಡಿಕೊಂಡು ನನಗೆ ಯಾವ ಇಷ್ಟ ಆಗುತ್ತೆ ಒಳ್ಳೆ ಮಾತನ್ನು ತೊಗೊಳ್ತಾ ಇರೋದು. ಹಿಂದೆ ಏನಾಗ್ತಾ ಇದೆ, ಬೇರೆ ಕಡೆ ಏನಾಗ್ತಾ ಇದೆ ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ಅವ್ರನ್ನ ಪ್ರಶ್ನೆ ಮಾಡಿ, ಏನು ನಿಮ್ಗೇನು ತೊಂದರೆ ಆಗ್ತಾ ಇದೆ ಅವರಿಂದ ಅಂತ ಹೇಳಿಬಿಟ್ಟು. ಇಲ್ಲ, ಯಾರಾದರೂ ಒಬ್ಬರು, ನಾನು ಬಿಟ್ಟು ಯಾರಾದರೂ ಒಬ್ಬರಾದರೂ ಅದೇ ಅದು ಪ್ರೂಫ್ ಮಾಡಲಿ. ನಾನು ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿದ್ದೀನಿ, ಎಲ್ಲಿಂದ ಅಮೌಂಟ್ ಏನೇನು ಬರ್ತಾ ಇದೆ ಎಲ್ಲ ಚೆಕ್ ಮಾಡಲಿ, ವೆರಿಫೈ ಮಾಡಲಿ, ಪ್ರೂವ್ ಮಾಡಲಿ. ಸೆಕೆಂಡ್ ಬಂದು ಯಾರಾದರೂ ನಾನು ಬಿಟ್ಟು ನಮ್ಮ ಏರಿಯಾದಲ್ಲಿ ಬಂದು ಹೇಳಿ ಇವು ಅಮ್ಮ ನನಗೆ ಹೇಳಿದ್ದಾರೆ ಅಂತ. ಹೋಗಿದ್ದೆ. ಯಾವುದಕ್ಕೆ ಅಂದರೆ 25 ಮೆಂಬರ್ಸ್ 30 ಮೆಂಬರ್ಸ್ ಮನೆ ಹತ್ರ ಬಂದು ಇವ್ರಿಗೆ ಜಮಾತಿಂದ ತೆಗೆದುಹಾಕಿ ಅಂತ ಹೇಳಿಬಿಟ್ಟು ಎಲ್ಲ ಬೆದರಿಸ್ತಾ ಇದ್ರು. ಅದಕ್ಕೆ ನಾನು ಇಸ್ಲಾಮಿನ ರೂಲ್ಸ್ ಎಲ್ಲ ಇದು ಮಾಡಿದ್ದೀನಿ ಅಂತೆ, ವೈಲೆನ್ಸ್ ಮಾಡಿದ್ದೀನಂತೆ. ಅದು ಯಾವುದು ಆ ಥರ ಮಾಡಿಲ್ಲ ನಾನು. ನನ್ನ ಪ್ರೊಟೆಕ್ಷನ್, ನನ್ನ ಸೇಫ್ಟಿಗೋಸ್ಕರ ನಾನು ಕಂಪ್ಲೇಂಟ್ ಕೊಟ್ಟಿರೋದು. ಅದು ಬಿಟ್ಟರೆ ಬೇರೆ ಯಾವುದು ನಂದು ಇದಿಲ್ಲ, ಏಮಿಲ್ಲ. ಇಲ್ಲ, ಎಲ್ಲ ಸೇಮ್. ಅದೇ ಕಲಿಮಾ ಮಾಡೋದು ನಾವು, ಅದೇ ನಮಾಜ್, ಅದೇ ಖುರಾನ್, ಅದೇ ಪ್ರಾಫೆಟ್ನ ಫಾಲೋ ಮಾಡೋದು. ಇನ್ನು ಬೇರೆದು ಯಾವುದೂ ಇಲ್ಲ ಸರ್.